ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನರೇಂದ್ರ ಮೋದಿ ಈ ಹೆಸರು ಕೇವಲ ರಾಜಕೀಯ ನಾಯಕರದ್ದಲ್ಲ, ಅದು ಕೋಟ್ಯಾಂತರ ಭಾರತೀಯರ ಪಾಲಿಗೆ ಭರವಸೆ, ವಿಶ್ವಾಸ ಮತ್ತು ಹೊಸ ಭಾರತದ ಕನಸು. ತಮ್ಮನ್ನು ದೇಶಕ್ಕಾಗಿ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರುವಂತಹ ಈ ಕರ್ಮಯೋಗಿಗೆ ರಜೆಯೇ ಇಲ್ಲ, ವಿಶ್ರಾಂತಿ ಕೂಡ ಇಲ್ಲ. ಅವರು ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಒಂದು ಪ್ರಬಲ ಶಕ್ತಿಯಾಗಿ ರೂಪಿಸಲು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಹೀಗಾಗಿಯೇ ಮೋದಿಯವರು ಇಂದು ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ನಾಯಕರಲ್ಲಿ ಒಬ್ಬರಾಗಿ ಪರಿಗಣಿಸಲಾಗ್ತಾ ಇದೆ. ಆದ್ರೆ ಮೋದಿಜಿಯವರ ವಿರೋಧಿಗಳು, ದೇಶದ ಅಭಿವೃದ್ಧಿಯನ್ನು ಸಹಿಸಲಾಗದ ದುಷ್ಟಶಕ್ತಿಗಳು, ಆಳವಾದ ಪಿತೂರಿಗಳು ಸದಾ ಅವರ ಮೇಲೆ ಕಣ್ಣಿಟ್ಟಿವೆ. ಒಂದು ದೇಶದ ಪ್ರಧಾನಿಯ ಜೀವಕ್ಕೆ ಕುತ್ತು ಬರಬಹುದು ಅಂದ್ರೆ ಅದು ಸಾಮಾನ್ಯದ ವಿಚಾರವೇ ಅಲ್ಲ. ಹಾಗಾದ್ರೆ ನಮ್ಮ ಪ್ರಧಾನಿಯ ಮೇಲೆ ಈವರೆಗೂ ಎಂತಹ ಭಯಾನಕ ದಾಳಿಗಳ ಯೋಜನೆಗಳು ನಡೆದಿದ್ವು, ಈ ಪಿತೂರಿಗಳು ಎಷ್ಟು ಭೀಕರವಾಗಿದ್ವು, ಅತ್ಯಂತ ಮುಖ್ಯವಾಗಿ 5 ಪ್ರಮುಖ ಸಂದರ್ಭಗಳಲ್ಲಿ ಅವರು ಕೂದಲೆಳೆ ಅಂತರದಲ್ಲಿ ಪಾರಾಗಲು ಕಾರಣವೇನು, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಾಯ್ತಾ ಇರುವಂತಹ ಆ 6 ಹಂತದ ಭದ್ರತಾ ಕೋಟೆ ಹೇಗಿದೆ, ಈ ಎಲ್ಲಾ ಇನ್ಸೈಡ್ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಭಾರತ ಅಂತ ಕಮೆಂಟ್ ಮಾಡಿ. ಜೊತೆಗೆ ಮುಂದಿನ ಬಾರಿಯೂ ಮೋದಿ ಅವರೇ ಪ್ರಧಾನಿಯಾಗಬೇಕು ಅಂತ ನಿಮ್ಗನ್ಸಿದ್ರೆ ಜೈ ಮೋದಿ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ತಪ್ಪದೇ ನೋಡಿ. ಪ್ರಧಾನಮಂತ್ರಿಗಳ ಭದ್ರತಾ ವಿಚಾರವನ್ನ ಲಘುವಾಗಿ ಪರಿಗಣಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಭಾರತ ರಾಜಕೀಯ ಇತಿಹಾಸದಲ್ಲಿ ಪ್ರಧಾನಮಂತ್ರಿಗಳ ಮೇಲೆ ನಡೆದ ದಾಳಿಗಳು ಅತ್ಯಂತ ಕರಾಳ ಅಧ್ಯಾಯಗಳಾಗಿವೆ. ಭಾರತ ಈಗಾಗಲೇ 2 ಪ್ರಧಾನಿಗಳನ್ನ ಭೀಕರ ದಾಳಿಯಲ್ಲಿ ಕಳೆದುಕೊಂಡಿರುವ ದುರಂತದ ನೋವುಗಳು ಅನುಭವಿಸ್ತಾ ಇದೆ. ಅಕ್ಟೋಬರ್ 31, 1984ರಂದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನ ಅವರದೇ ಅಂಗರಕ್ಷಕರು ನವದೆಹಲಿಯಲ್ಲಿ ಗುಂಡಿಕ್ಕಿ ಹತ್ಯೆ ಮಾಡಿದ್ರು. ಇದು ದೇಶದ ಭದ್ರತಾ ಲೋಪಗಳಿಗೆ ಕನ್ನಡಿ ಹಿಡಿಯುವಂತ ಘಟನೆಯಾಗಿತ್ತು. ಇನ್ನು ಮೇ 21, 1991ರಂದು ತಮಿಳುನಾಡಿನ ಪೆರಂಬೂರಿನಲ್ಲಿ ನಡೆದಂತಹ ಚುನಾವಣಾ ಸಭೆಯಲ್ಲಿ ಆತ್ಮಹತ್ಯಾ ದಾಳಿಯಿಂದ ರಾಜೀವ್ ಗಾಂಧಿ ಅವರನ್ನ ಹತ್ಯೆ ಮಾಡಲಾಯಿತು. ಈ ದಾಳಿಯ ತೀವ್ರತೆ ಎಷ್ಟಿತ್ತಂದ್ರೆ ಇಡೀ ದೇಶವೇ ನಡುಗಿ ಹೋಗಿತ್ತು. ಈ 2 ಭೀಕರ ದುರಂತಗಳು ಭಾರತ ಸರ್ಕಾರಕ್ಕೆ ಒಂದು ಕಠಿಣ ಪಾಠವನ್ನು ಕಲಿಸಿದ್ವು. ಇದರ ಪರಿಣಾಮವಾಗಿ ದೇಶದ ಪ್ರಧಾನಮಂತ್ರಿಗಳ ರಕ್ಷಣೆಗಾಗಿ ಅತ್ಯಂತ ಪ್ರಬಲವಾದ ಮತ್ತು ಅತ್ಯಾಧುನಿಕ ಭದ್ರತಾ ವ್ಯವಸ್ಥೆಯ ಅವಶ್ಯಕತೆಯ ಮನವರಿಕೆಯಾಯಿತು. ಆಗ ರೂಪುಗೊಂಡಿದ್ದೇ ಎಸ್ಪಿಜಿ ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತಹ ವಿಶೇಷ ಭದ್ರತಾ ಪಡೆಗಳು. ಇಂದು ಪ್ರಧಾನಿ ಮೋದಿ ಅವರ ಭದ್ರತೆ ಜಗತ್ತಿನ ಅತ್ಯಂತ ಬಿಗಿಯಾದ ಭದ್ರತಾ ವ್ಯವಸ್ಥೆಗಳಲ್ಲಿ ಒಂದಾಗಿರಲು ಈ ಐತಿಹಾಸಿಕ ಹಿನ್ನೆಲೆಯೂ ಕೂಡ ಒಂದು ಮುಖ್ಯವಾದ ಕಾರಣವಾಗಿದೆ. ಕಳೆದ 1 ದಶಕದಲ್ಲಿ ನರೇಂದ್ರ ಮೋದಿಜಿ ಅವರ ಜೀವಕ್ಕೆ ಹಾನಿ ಮಾಡಲು ಹಲವಾರು ಬಾರಿ ಪ್ರಯತ್ನಗಳು ನಡೆದಿವೆ. ಈ 5 ಪ್ರಮುಖ ಘಟನೆಗಳು ನರೇಂದ್ರ ಮೋದಿ ಅವರು ಶತ್ರುಗಳ ಕಣ್ಣಲ್ಲಿದ್ದಾರೆ, ಅವರ ಭದ್ರತೆ ಎಷ್ಟು ಅವಶ್ಯಕ ಎಂಬುದು ಸ್ಪಷ್ಟವಾಗುತ್ತೆ. ಹಲವು ಪ್ರಯತ್ನಗಳು ಸದ್ದಿಲ್ಲದೆ ವಿಫಲಗೊಂಡಿವೆ. ಅವುಗಳಲ್ಲಿ ಕೆಲವು ಘಟನೆಗಳ ಸಂಪೂರ್ಣ ಮಾಹಿತಿ ಹೊರ ಜಗತ್ತಿಗೆ ಬಂದೇ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಪಾಟ್ನಾ ಹುಂಕರ್ ರ್ಯಾಲಿ ಸರಣಿ ಫೋಟೋ. ಅದು 2013ರ ಅಕ್ಟೋಬರ್ 27ರಂದು ನರೇಂದ್ರ ಮೋದಿ ಅವರು ಆಗ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ರು. ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆಯಾದ ನಂತರ ಬಿಹಾರ ರಾಜಧಾನಿ ಪಾಟ್ನಾದಲ್ಲಿ ಹುಂಕರ್ ರ್ಯಾಲಿಗೆ ಆಗಮಿಸಿದ್ರು. ಮೋದಿಜಿ ಭಾಷಣ ಮಾಡುವ ಸಂದರ್ಭದಲ್ಲಿ ಸುತ್ತಮುತ್ತಲು ಮತ್ತು ಮುಖ್ಯವಾಗಿ ರ್ಯಾಲಿ ನಡೆಯುತ್ತಾ ಇದ್ದಂತಹ ಗಾಂಧಿ ಮೈದಾನದ ಹತ್ತಿರ ಸುಮಾರು 8 ಕಡೆ ಸರಣಿ ಸ್ಫೋಟಗಳು ನಡೆದಿದ್ವು. ಇದು ಕೇವಲ ಒಂದು ಗೊಂದಲವನ್ನು ಸೃಷ್ಟಿಸುವಂತಹ ಪ್ರಯತ್ನವಾಗಿರಲಿಲ್ಲ. ಮುಖ್ಯವಾಗಿ ವೇದಿಕೆಯ ಬಳಿಯೂ ಕೂಡ ಸ್ಫೋಟಗಳು ಸಂಭವಿಸಿದ್ವು. ಈ ದಾಳಿಯಲ್ಲಿ ದುರಾದೃಷ್ಟವಶಾತ್ 6 ಜನ ಸಾವನ್ನಪ್ಪಿದ್ರು ಮತ್ತು ಹಲವರು ಗಂಭೀರವಾಗಿ ಗಾಯಗೊಂಡಿದ್ರು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಮೋದಿಜಿಯವರು ಅಪಾಯಕ್ಕೆ ಸಿಲುಕುವ ಸಾಧ್ಯತೆ ಕೂಡ ಇತ್ತು. ಹಾಗಾದ್ರೆ ಮೋದಿ ಅವರು ಅವತ್ತು ಪಾರಾಗಿದ್ದು ಹೇಗೆ? ಮೋದಿಜಿಯವರ ಭದ್ರತಾ ತಂಡವು ಮೊದಲ ಸ್ಫೋಟವಾದ ತಕ್ಷಣ ಅಸಾಮಾನ್ಯ ಎಚ್ಚರಿಕೆ ಮತ್ತು ಆಕ್ಟಿವ್ ಕ್ರಮಗಳನ್ನು ಕೈಗೊಂಡಿತು. ಗೊಂದಲವನ್ನ ನಿಯಂತ್ರಿಸಿ ಅವರು ತಮ್ಮ ಭಾಷಣವನ್ನ ಯಶಸ್ವಿಯಾಗಿ ಮುಗಿಸಿ ಸುರಕ್ಷಿತವಾಗಿ ಹೊರಬರಲು ಭದ್ರತಾ ಸಿಬ್ಬಂದಿಯ ತ್ವರಿತ ಪ್ರತಿಕ್ರಿಯೆ ಕಾರಣವಾಯಿತು. ಅಲ್ಲದೆ ಆ ಸಮಯದಲ್ಲಿ ಎನ್ಐಎ ಈ ಪ್ರಕರಣವನ್ನು ಕೈಗೆತ್ತಿಕೊಂಡಿತು. ತನಿಖೆಯ ನಂತರ 10 ಜನರನ್ನ ಬಂಧಿಸಲಾಯಿತು ಮತ್ತು ನ್ಯಾಯಾಲಯದಲ್ಲಿ 9 ಜನರನ್ನ ಅಪರಾಧಿಗಳೆಂದು ಘೋಷಿಸಲಾಯಿತು. ಅಲ್ಲದೆ ಇದು ಭಯೋತ್ಪಾದಕ ಕೃತ್ಯ ಅಂತ ಕೂಡ ಸಾಬೀತಾಯಿತು. ಇನ್ನು ಎರಡನೆಯದು ಉತ್ತರ ಪ್ರದೇಶದ ಮಾವು ಜಿಲ್ಲೆಯಲ್ಲಿ ರಾಕೆಟ್ ಲಾಂಚರ್ ಸ್ಫೋಟ. ಫೆಬ್ರವರಿ 2017ರಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣಾ ರ್ಯಾಲಿಗಳ ಸಮಯದಲ್ಲಿ ಮೋದಿಜಿ ಅವರ ಬೆಂಗಾವಲು ಪಡೆಯ ಮೇಲೆ ರಾಕೆಟ್ ಲಾಂಚರ್ ಮತ್ತು ಇತರ ಪ್ರಬಲ ಸ್ಫೋಟಕಗಳನ್ನು ಬಳಸಿ ದಾಳಿ ನಡೆಸಲು ಒಂದು ಭಯಾನಕ ಯೋಜನೆ ರೂಪಿಸಲಾಗಿತ್ತು. ಒಂದು ವೇಳೆ ಈ ದಾಳಿ ಯಶಸ್ವಿಯಾಗಿದ್ದರೆ ಪ್ರಧಾನಿಯವರ ಬೆಂಗಾವಲು ಪಡೆ ಮೇಲೆ ಭಾರಿ ಹಾನಿ ಆಗ್ತಾ ಇತ್ತು ಮತ್ತು ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಹಾಗಾದ್ರೆ ಈ ಸಮಯದಲ್ಲಿ ಪ್ರಧಾನಿ ಮೋದಿ ಅವರು ಪಾರಾಗಿದ್ದು ಹೇಗೆ? ಈ ಬಾರಿಯೂ ಕೂಡ ಭಾರತದ ಗುಪ್ತಚರ ಇಲಾಖೆ ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿತು. ದಾಳಿಗೆ ಕೆಲವೇ ಕ್ಷಣಗಳ ಮೊದಲು ಈ ಪಿತೂರಿಯ ಮಾಹಿತಿ ಸೋರಿಕೆಯಾಗಿತ್ತು. ತಕ್ಷಣ ಕಾರ್ಯಪ್ರವೃತ್ತರಾದಂತಹ ಭದ್ರತಾ ಪಡೆಗಳು ಆರೋಪಿಗಳನ್ನ ವಶಕ್ಕೆ ಪಡೆದವು. ಮೋದಿಜಿಯವರ ಮಾರ್ಗದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಆ ಪ್ರದೇಶದಲ್ಲಿ ಎಸ್ಪಿಜಿ ಸುರಕ್ಷತೆಯನ್ನ ತಕ್ಷಣವೇ ಹೆಚ್ಚಿಸಲಾಯಿತು. ಇನ್ನು ಮೂರನೆಯದು ಕೇರಳ ಕೊಚ್ಚಿ ಪ್ರವಾಸದ ಆಂತರಿಕ ಮಾಡ್ಯೂಲ್. 2017 ಜೂನ್ ತಿಂಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಚ್ಚಿ ಪ್ರವಾಸವನ್ನು ಕೈಗೊಂಡಿದ್ರು. ಕೇರಳದ ಆಗಿನ ಪೊಲೀಸ್ ಮುಖ್ಯಸ್ಥರಾದಂತಹ ಡಿಜಿಪಿ ಟಿಪಿ ಸೇನ್ ಕುಮಾರ್ ಅವರು ಈ ಪ್ರವಾಸದ ಸಮಯದಲ್ಲಿ ಒಂದು ಅಪಾಯಕಾರಿ ಮತ್ತು ಭಯಾನಕ ಅಂಕಿತ ಮಾಡ್ಯೂಲ್ ಸಕ್ರಿಯವಾಗಿತ್ತು ಅಂತ ಬಹಿರಂಗಪಡಿಸುತ್ತಾರೆ. ಆ ಭದ್ರತಾ ಬೆದರಿಕೆಯ ಸಂಪೂರ್ಣ ವಿವರವನ್ನ ಸಾರ್ವಜನಿಕವಾಗಿ ಪ್ರಕಟಿಸಲಾಗಲಿಲ್ಲ. ಡಿಜಿಪಿ ಅವರ ಹೇಳಿಕೆಯು ಬೆದರಿಕೆಯು ಗಂಭೀರವಾಗಿತ್ತು ಎಂಬುದು ಸೂಚಿಸಿತ್ತು. ಅಲ್ಲದೆ ಈ ಮಾಡ್ಯೂಲ್ ದಾಳಿ ನಡೆಸಲು ಸಿದ್ಧತೆ ಕೂಡ ನಡೆದಿತ್ತು ಎಂಬ ಮಾಹಿತಿ ಕೂಡ
ಇತ್ತು. ಹಾಗಾದ್ರೆ ಈ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾರಾಗಿದೆ ಹೇಗೆ? ರಾಜ್ಯ ಪೊಲೀಸರು ಮತ್ತು ಕೇಂದ್ರ ಗುಪ್ತಚರ ಸಂಸ್ಥೆಗಳು ಜಂಟಿಯಾಗಿ ಕಾರ್ಯನಿರ್ವಹಿಸಿ ಈ ಗುಂಪಿನ ಚಲನವಲನಗಳನ್ನ ಪತ್ತೆ ಹಚ್ಚಿ ದಾಳಿ ನಡೆಸುವ ಮುನ್ನವೇ ಅದನ್ನ ತಟಸ್ಥಗೊಳಿಸಿದ್ವು. ಇನ್ನು ನಾಲ್ಕನೆಯದು ರಾಜೀವ್ ಗಾಂಧಿ ಸ್ಟೈಲ್ ದಾಳಿಯ ಪಿತೂರೆ. 2018ರ ಜೂನ್ ತಿಂಗಳಲ್ಲಿ ಪೂನಾ ಪೊಲೀಸರಿಂದ ಮಾವೋವಾದಿಗಳಿಗೆ ಸಂಬಂಧಿಸಿದ ಕೆಲವರ ಬಂಧಿತರಿಂದ ವಶಪಡಿಸಿಕೊಂಡ ಪತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ರಾಜೀವ್ ಗಾಂಧಿ ಅವರ ಹತ್ಯೆಯ ಶೈಲಿಯಲ್ಲಿಯೇ ದಾಳಿ ನಡೆಸಲು ಯೋಜಿಸಲಾಗಿತ್ತು ಎಂದು ಉಲ್ಲೇಖಿಸಲಾಗಿತ್ತು. ಅಂದ್ರೆ ಒಂದು ಬೃಹತ್ ರೋಡ್ ಶೋ ಅಥವಾ ಸಾರ್ವಜನಿಕ ವೇದಿಕೆಯ ಮೇಲೆ ಅವರನ್ನ ಟಾರ್ಗೆಟ್ ಮಾಡುವ ಯೋಜನೆ ಕೂಡ ಇತ್ತು. ಈ ಪಿತೂರಿ ಭೀಮಾ ಕೊರೆಗಾಂವ್ ಹಿಂಸಾಚಾರಕ್ಕೆ ಸಂಬಂಧಿಸಿದ ಮಾವೋವಾದಿ ಗುಂಪುಗಳಿಂದ ನಡೆದಿತ್ತು ಎಂದು ಹೇಳಲಾಗುತ್ತೆ. ಅವರ ಯೋಜನೆಯು ಆತ್ಮಹತ್ಯಾ ದಾಳಿಯ ಸ್ವರೂಪವನ್ನ ಹೊಂದಿತ್ತು. ಈ ಸಂದರ್ಭದಲ್ಲಿ ಪೊಲೀಸರ ಮತ್ತು ಗುಪ್ತಚರ ಇಲಾಖೆಯ ಅತ್ಯಂತ ಸೂಕ್ಷ್ಮವಾದಂತಹ ತನಿಖೆ ಮತ್ತು ದಾಖಲೆಗಳ ಸಂಗ್ರಹವು ಬಹುದೊಡ್ಡ ಅನಾಹುತವನ್ನ ತಪ್ಪಿಸಿತ್ತು. ಪೊಲೀಸರು ಸಮಯಕ್ಕೆ ಸರಿಯಾಗಿ ಕಾರ್ಯಪ್ರವೃತ್ತರಾಗಿ ಪಿತೂರಿಗಾರರನ್ನ ಸೆರೆ ಹಿಡಿದ ಕಾರಣ ಮೋದಿಜಿ ಸುರಕ್ಷಿತರಾದ್ರು. ಇನ್ನು ಐದನೆಯದ್ದು ಪಂಜಾಬ್ನಲ್ಲಿ ಭದ್ರತಾ ಲೋಪದ ಅಪಾಯ. ಜನವರಿ 5, 2022ರಲ್ಲಿ ಪಂಜಾಬ್ನ ಫಿರೋಜ್ಪುರಕ್ಕೆ ಪ್ರಧಾನಿ ಮೋದಿ ಅವರು ಪ್ರವಾಸವನ್ನ ಕೈಗೊಂಡಿದ್ರು. ಪ್ರಧಾನಿ ಮೋದಿ ಅವರ ಬೆಂಗಾವಲು ಪಡೆ ಫ್ಲೈಓವರ್ ಮೇಲೆ ಸುಮಾರು 15ರಿಂದ 20 ನಿಮಿಷಗಳ ಕಾಲ ಸಿಲುಕೊಂಡಿತ್ತು. ಇದು ಭದ್ರತಾ ಲೋಪ ಅಂತ ಪರಿಗಣಿಸಲಾಯಿತು. ಯಾಕಂದ್ರೆ ಫ್ಲೈಓವರ್ ಮೇಲಿರುವಾಗ ಯಾವುದೇ ದಿಕ್ಕಿನಿಂದಲೂ ಕೂಡ ದಾಳಿ ನಡೆಸಲು ಅವಕಾಶವಿತ್ತು. ಇದು ಒಂದು ವ್ಯವಸ್ಥಿತ ಪಿತೂರಿಯ ಭಾಗವಾಗಿತ್ತೆ ಎಂಬಂತಹ ಅನುಮಾನವೂ ಕೂಡ ವ್ಯಕ್ತವಾಗಿತ್ತು. ಇನ್ನು ಈ ಸಮಯದಲ್ಲಿ ಅವರ ಜೀವಕ್ಕೆ ಗಂಭೀರ ಆಪತ್ತಿತ್ತು. ಎಸ್ಪಿಜಿ ನಿಯಮಗಳ ಪ್ರಕಾರ ರಸ್ತೆ ಮಾರ್ಗದಲ್ಲಿ ಇಂತಹ ಅಡಚಣೆ ಅಥವಾ ನಿಲುಗಡೆ ಅಸಾಧ್ಯ. ಹಾಗಾದ್ರೆ ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಪಾರಾಗಿದ್ದು ಹೇಗೆ? ಈ ಸಂದರ್ಭದಲ್ಲಿ ಪ್ರಧಾನಿ ಅವರು ತಮ್ಮ ಪ್ರವಾಸವನ್ನ ರದ್ದುಗೊಳಿಸಿ ವಾಪಸ್ ಬರ್ತಾರೆ. ಇದು ಪ್ರಧಾನಮಂತ್ರಿಯ ಸುರಕ್ಷತೆಗೆ ಸಂಬಂಧಿಸಿದ ಎಸ್ಪಿಜಿ ಬ್ಲೂ ಬುಕ್ ನಿಯಮಗಳ ಗಂಭೀರ ಉಲ್ಲಂಘನೆಯಾಗಿತ್ತು ಎಂದು ಕೇಂದ್ರ ಸರ್ಕಾರ ಪರಿಗಣಿಸಿ ಇದರ ಬಗ್ಗೆ ತನಿಖೆಯನ್ನು ಸಹ ಪ್ರಾರಂಭಿಸಲಾಯಿತು. ಇಲ್ಲಿ ಎಸ್ಪಿಜಿ ಅವರ ಮಾರ್ಗಸೂಚಿಗಳು ಪ್ರಮುಖ ಪಾತ್ರವನ್ನ ಕೂಡ ವಹಿಸುತ್ತವೆ. ಹಾಗಾದ್ರೆ ಏನಿದು ಎಸ್ಪಿಜಿ? ಮೋದಿ ಅವರಿಗೆ ಒದಗಿಸಲಾಗಿರುವಂತಹ 6 ಹಂತದ ಭದ್ರತಾ ಕೋಟೆ ಹೇಗಿದೆ? ಪ್ರತಿ ಬಾರಿ ಪ್ರಧಾನಿ ಮೋದಿ ಅವರು ಪಾರಾಗಿದ್ದಾರೆ ಅಂದ್ರೆ ಅದು ಕೇವಲ ಅದೃಷ್ಟವಲ್ಲ, ಅದೃಷ್ಟದ ಜೊತೆಗೆ ಅವರನ್ನ ಪ್ರತಿ ಕ್ಷಣವೂ ರಕ್ಷಿಸ್ತಾ ಇರುವಂತಹ ವಿಶ್ವದರ್ಜೆಯ ಬಹುಸ್ಥಿರದ ಭದ್ರತಾ ವ್ಯವಸ್ಥೆ ಕೂಡ ಇದೆ. ಈ ವ್ಯವಸ್ಥೆಯೇ ಇಂದು ಪ್ರಪಂಚದಲ್ಲೇ ಅತ್ಯಂತ ಕಟ್ಟುನಿಟ್ಟಿನ ಭದ್ರತೆ ಎಂದು ಕೂಡ ಪರಿಗಣಿಸಲಾಗಿದೆ. ಮೋದಿ ಅವರನ್ನ ತಲುಪಬೇಕಾದ್ರೆ ದಾಳಿಕೋರರು ಈ 6 ಹಂತದ ಭದ್ರಕೋಟೆಯನ್ನ ಭೇದಿಸಿ ಬರಬೇಕಾಗುತ್ತೆ. ಇದು ಖಂಡಿತ ಅಸಾಧ್ಯ ಅಂತ ಕೂಡ ಹೇಳಲಾಗುತ್ತೆ. ಅದರಲ್ಲಿ ಮೊದಲ ಹಂತದ ಕೋಟೆ ವಿಶೇಷ ಸಂರಕ್ಷಣಾ ದಳ ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. 1988ರಲ್ಲಿ ಸಂಸತ್ತಿನ ಕಾಯ್ದೆಯ ಮೂಲಕ ರಚನೆಯಾದಂತಹ ಎಸ್ಪಿಜಿ ಪ್ರಧಾನಮಂತ್ರಿ ಮತ್ತು ಅವರ ಕುಟುಂಬದ ತಕ್ಷಣದ ರಕ್ಷಣೆಗಾಗಿ ಇರುವಂತಹ ಭಾರತ ಸರ್ಕಾರದ ಉನ್ನತ ದರ್ಜೆಯ ಏಜೆನ್ಸಿ ಆಗಿದೆ. ಎಸ್ಪಿಜಿಯ ಕಾರ್ಯ ಹೇಗಿರುತ್ತೆ ಅಂದ್ರೆ ಈ ಭದ್ರತೆಯು ದಿನದ 24 ಗಂಟೆ ವಾರದ 7 ದಿನವೂ ಪ್ರಧಾನಿಯವರೊಂದಿಗೆ ಇರುತ್ತೆ. ಇವರ ತರಬೇತಿ ಅಂತಾರಾಷ್ಟ್ರೀಯ ಗುಣಮಟ್ಟವಾಗಿದ್ದು ಯಾವುದೇ ಸವಾಲನ್ನ ಎದುರಿಸಲು ಸಿದ್ಧರಾಗಿರ್ತಾರೆ. ಹಾಗಾದ್ರೆ ಇದರ ನೇಮಕಾತಿ ಹೇಗಿರುತ್ತೆ? ಎಸ್ಪಿಜಿ ಕಮಾಂಡೋಗಳ ಆಯ್ಕೆಯು ಅತ್ಯಂತ ಕಠಿಣವಾಗಿರುತ್ತೆ. ಯಾವುದೇ ಕಮಾಂಡೋಗಳನ್ನ ಸೇರಿಸಿಕೊಳ್ಳುವ ಮೊದಲು ಅವರ ಹಿನ್ನೆಲೆ, ಕುಟುಂಬದ ಇತಿಹಾಸ ಮತ್ತು ಸಾಮರ್ಥ್ಯಗಳ ಸಂಪೂರ್ಣ ಪರಿಶೀಲನೆ ಮಾಡಲಾಗುತ್ತೆ. ಇದು ಅವರ ಮೇಲಿನ ನಂಬಿಕೆ ಮತ್ತು ಸಾಮರ್ಥ್ಯವನ್ನ ಕೂಡ ಖಚಿತಪಡಿಸಿಕೊಳ್ಳಲಾಗುತ್ತೆ. ಇನ್ನು ಎರಡನೇ ಕೋಟೆ ಎಸ್ಪಿಜಿ ಕಮಾಂಡೋಗಳು ಮತ್ತು ಅವರ ವಿಶೇಷ ಶಸ್ತ್ರಾಸ್ತ್ರಗಳು. ಎಸ್ಪಿಜಿ ಕಮಾಂಡೋಗಳು ಆಧುನಿಕ ಮತ್ತು ಉನ್ನತ ತಂತ್ರಜ್ಞಾನದ ಶಸ್ತ್ರಾಸ್ತ್ರಗಳನ್ನ ಬಳಸುತ್ತಾರೆ. ಅದರಲ್ಲಿ ಮುಖ್ಯವಾಗಿ FNF 2000 ಅಸಾಲ್ಟ್ ರೈಫಲ್. ಇವರು ಬೆಲ್ಜಿಯಂನಿಂದ ಆಮದು ಮಾಡಿಕೊಂಡಿರುವಂತಹ ಈ ರೈಫಲ್ ಸುಮಾರು 3.5 kg ತೂಕವಿದ್ದು 500 ಮೀಟರ್ ವ್ಯಾಪ್ತಿಯಲ್ಲಿ ನಿಮಿಷಕ್ಕೆ 850 ಗುಂಡುಗಳನ್ನು ಹಾರಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಇದರ ಜೊತೆಗೆ ಸೆಮಿ ಆಟೋಮೆಟಿಕ್ ಪಿಸ್ತೂಲ್ಗಳು ಮತ್ತು 17 mm ರಿವಾಲ್ವರ್ ಗಳನ್ನು ಕೂಡ ಇವರು ಹೊಂದಿರುತ್ತಾರೆ. ಇನ್ನು ಇವರು ಸದಾ ಅತ್ಯುನ್ನತ ಗುಣಮಟ್ಟದ ಬುಲೆಟ್ ಪ್ರೂಫ್ ಜಾಕೆಟ್, ಮೊಣಕಾಲು ಮತ್ತು ಕೈವಸ್ತ್ರಗಳನ್ನ ಕೂಡ ಧರಿಸಿರ್ತಾರೆ. ಕಪ್ಪು ಕನ್ನಡಕ ಕೇವಲ ಸ್ಟೈಲ್ ಗಾಗಿ ಅಲ್ಲ, ಸುತ್ತಮುತ್ತಲಿನ ಪ್ರದೇಶ ಮತ್ತು ಜನರ ಚಲನವಲನಗಳನ್ನ ಕೂಡ ಗುಪ್ತವಾಗಿ ಮತ್ತು ಸೂಕ್ಷ್ಮವಾಗಿ ಗಮನಿಸಲು ಇದು ಸಹಾಯವಾಗುತ್ತೆ. ಇನ್ನು ಇವರಿಗೆ ವಿಶೇಷವಾಗಿ ಮಾರ್ಷಲ್ ಆರ್ಟ್ ತರಬೇತಿಯನ್ನು ಕೂಡ ನೀಡಲಾಗಿರುತ್ತೆ. ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದಿದ್ದರೂ ಕೂಡ ಶತ್ರುಗಳನ್ನ ಸೆಕೆಂಡುಗಳಲ್ಲಿ ಮಣಿಸುವಂತಹ ಸಾಮರ್ಥ್ಯ ಇವರಿಗೆ ಇರುತ್ತೆ. ಇನ್ನು ಮೂರನೇ ಕೋಟೆ ಏನಂತಂದ್ರೆ ಪ್ರಧಾನಿಯವರ ವಿಶೇಷ ವಾಹನ. ಪ್ರಧಾನಮಂತ್ರಿಗಳ ಕಾರು ಅವರ ಭದ್ರತೆಗೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. BMW 7 ಸೀರೀಸ್ 760 ಹೈ ಸೆಕ್ಯೂರಿಟಿ. ಮೋದಿಜಿಯವರು ಬಳಸುವ ಈ ಕಾರು ಅತ್ಯಾಧುನಿಕ, ಅತ್ಯುನ್ನತ ಮಟ್ಟದ ಶಸ್ತ್ರಾಸ್ತ್ರ ನಿರೋಧಕ ಮತ್ತು ತಂತ್ರಜ್ಞಾನವನ್ನ ಹೊಂದಿದೆ. ಈ ಕಾರು ಸಂಪೂರ್ಣವಾಗಿ ಬುಲೆಟ್ ಪ್ರೂಫ್ ಆಗಿದೆ. AK-47 ನಂತಹ ಮಾರಕ ಬಂದೂಕುಗಳ ಗುಂಡನ್ನು ಕೂಡ ಈ ಕಾರಿನ ಗಾಜುಗಳು ತಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿವೆ. ಇನ್ನು ಕೆಳಭಾಗದಲ್ಲಿ ಸ್ಫೋಟವಾದರೂ ತಡೆದುಕೊಳ್ಳುವಂತಹ ಸಾಮರ್ಥ್ಯ ಮತ್ತು ರಾಸಾಯನಿಕ ಅನಿಲ ದಾಳಿ ಸಂಭವಿಸಿದಾಗ ಹೊರಗಿನ ಗಾಳಿಯನ್ನ ಒಳಗೆ ಬರದಂತೆ ತಡೆಯುವಂತಹ ಸ್ವಯಂ ಚಾಲಿತ ವ್ಯವಸ್ಥೆಯು ಇದರಲ್ಲಿದೆ. ಇನ್ನು ಈ ಕಾರನ್ನ ಓಡಿಸುವ ಚಾಲಕರಿಗೂ ವಿಶೇಷ ತರಬೇತಿಯನ್ನ ನೀಡಲಾಗಿರುತ್ತೆ. ಇನ್ನು ನಾಲ್ಕನೆಯ ಕೋಟೆ ರಾಷ್ಟ್ರೀಯ ಭದ್ರತಾ ದಳ. ಸ್ಥಳೀಯ ಬೆದರಿಕೆಗಳು ಮತ್ತು ಭದ್ರತಾ ವ್ಯವಸ್ಥೆಗಳಲ್ಲಿ ಎಸ್ಪಿಜಿಯೊಂದಿಗೆ ಸಮನ್ವಯ ಸಾಧಿಸಿ ರಕ್ಷಣೆ ನೀಡುವುದು ಎಸ್ಪಿಜಿಯ ಮುಖ್ಯ ಕೆಲಸವಾಗಿದೆ. ಇನ್ನು NSP ಕಮಾಂಡೋಗಳು ಮತ್ತು ಸ್ಪೈಗಳು ಪ್ರಧಾನಮಂತ್ರಿಗಳ ಸಾರ್ವಜನಿಕ ಕಾರ್ಯಕ್ರಮಗಳ ಸಮಯದಲ್ಲಿ ಎತ್ತರದ ಕಟ್ಟಡಗಳು, ಗೋಪುರಗಳು ಮತ್ತು ನಿರ್ಣಾಯಕ ಸ್ಥಳಗಳಲ್ಲಿ ನಿಯೋಜನೆಗೊಂಡಿರ್ತಾರೆ. ಅವರು ದೂರದ ವ್ಯಾಪ್ತಿಯಲ್ಲಿ ಯಾವುದೇ ಚಲನವಲನಗಳನ್ನು ಗಮನಿಸಿ ಅಗತ್ಯ ಬಿದ್ದಲ್ಲಿ ನಿಖರವಾದ ಗುಂಡು ಹಾರಿಸುವ ಸಾಮರ್ಥ್ಯವನ್ನ ಕೂಡ ಹೊಂದಿರ್ತಾರೆ. ಇನ್ನು ಐದನೇ ಭದ್ರಕೋಟೆ ಅಂತಂದ್ರೆ ಸ್ಥಳೀಯ ಪೊಲೀಸ್ ಮತ್ತು ಗುಪ್ತಚರ ಇಲಾಖೆ. ಪ್ರಧಾನಿಯವರ ಪ್ರಯಾಣದ ಮಾರ್ಗವನ್ನು ಸಂಪೂರ್ಣವಾಗಿ ಸಾರ್ವಜನಿಕ ಸಂಚಾರದಿಂದ ಮುಕ್ತಗೊಳಿಸುವುದು, ಮಾರ್ಗದ ಉದ್ದಕ್ಕೂ ತೀವ್ರ ನಿಗಾ ಇಡುವುದು ಸ್ಥಳೀಯ ಪೊಲೀಸರ ಜವಾಬ್ದಾರಿಯಾಗಿರುತ್ತೆ. ರಾಜ್ಯದ ಗುಪ್ತಚರ ವಿಭಾಗಗಳು ಮತ್ತು ಕೇಂದ್ರ ಗುಪ್ತಚರ ಸಂಸ್ಥೆಗಳು ಪ್ರಧಾನಿಯವರ ಪ್ರವಾಸಕ್ಕೆ ಮುನ್ನವೇ ಆ ಪ್ರದೇಶದಲ್ಲಿ ಯಾವುದೇ ಅಪಾಯವಿದೆಯೇ ಎಂದು ಪತ್ತೆ ಹಚ್ಚಿ ಸೂಕ್ತ ಮಾಹಿತಿಯನ್ನ ಎಸ್ಪಿಜಿಗೆ ರವಾನಿಸಬೇಕಾಗುತ್ತೆ. ಇನ್ನು ಆರನೇ ಭದ್ರಕೋಟೆ ಏನಂದ್ರೆ ಅತ್ಯಾಧುನಿಕ ತಂತ್ರಜ್ಞಾನ
ತಂತ್ರಜ್ಞಾನ ಮತ್ತು ಎಲೆಕ್ಟ್ರಾನಿಕ್ ಸರ್ವೇಲೆನ್ಸ್. ಪ್ರಧಾನಿಯವರ ಬೆಂಗಾವಲು ಪಡೆಯಲ್ಲಿ ಜಾಮರ್ಗಳನ್ನು ಅಳವಡಿಸಿದ ವಾಹನಗಳಿರುತ್ತವೆ. ಇವುಗಳು ಸುತ್ತಮುತ್ತಲಿನ ಪ್ರದೇಶದ ಮೊಬೈಲ್ ಫೋನ್ ಮತ್ತು ರಿಮೋಟ್ ಕಂಟ್ರೋಲ್ ಸಿಗ್ನಲ್ ಗಳನ್ನ ನಿಷ್ಕ್ರಿಯಗೊಳಿಸುತ್ತವೆ. ಇದರಿಂದ ರಿಮೋಟ್ ಕಂಟ್ರೋಲ್ ದಾಳಿಯನ್ನ ಕೂಡ ತಡೆಯಲಾಗುತ್ತೆ. ಇನ್ನು ಪ್ರಧಾನಿಯವರ ಕಾರ್ಯಕ್ರಮ ನಡೆಯುವಂತಹ ಪ್ರದೇಶದ ಸುತ್ತಮುತ್ತಲಿನಲ್ಲಿ ತೀವ್ರವಾದ ಸಿಸಿಟಿವಿ ನಿಗಾ ಮತ್ತು ಡ್ರೋನ್ ಗಳ ಮೂಲಕ ಆಕಾಶದಿಂದಲೂ ಕೂಡ ನಿರಂತರ ಕಾವಲುಗಳನ್ನು ಕೂಡ ಇಡಲಾಗಿರುತ್ತೆ. ಇನ್ನು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲಿನ ದಾಳಿಯ ಪ್ರಯತ್ನಗಳು ಅವರ ಜೀವಕ್ಕೆ ಎಷ್ಟು ದೊಡ್ಡ ಬೆದರಿಕೆ ಇದೆ ಎಂಬುದನ್ನು ತೋರಿಸುತ್ತವೆ. ಒಂದು ದೇಶದ ಮುಖ್ಯಸ್ಥರು ಎಷ್ಟೇ ಶ್ರಮ ವಹಿಸಿದ್ರು ಕೂಡ ಅವರನ್ನ ವಿರೋಧಿಸುವ, ಅವರ ಮೇಲೆ ದಾಳಿ ನಡೆಸಲು ಸಿದ್ಧವಿರುವ ಶಕ್ತಿಗಳು ನಮ್ಮ ಸಮಾಜದಲ್ಲಿ ಸಕ್ರಿಯವಾಗಿವೆ. ಆದ್ರೆ ಮೋದಿಜಿಯವರು ಈ ಎಲ್ಲಾ ಸವಾಲುಗಳನ್ನು ನಿರ್ಲಕ್ಷಿಸಿ ತಮ್ಮ ಕಾರ್ಯದ ಕಡೆಗೆ ಗಮನ ಹರಿಸುತ್ತಾರೆ. ಅವರ ಜೀವನವು ಒಂದು ನಂಬಿಕೆಯನ್ನ ಪ್ರತಿಬಿಂಬಿಸುತ್ತೆ. ದೇಶಕ್ಕಾಗಿ ದುಡಿಯುವಾಗ ಯಾವುದೇ ಬೆದರಿಕೆಗೆ ಹೆದರಿ ಹಿಂಜರಿಯಬಾರದು. ಈ ಭದ್ರತಾ ಕೋಟೆ ಅವರ ಸುತ್ತ ಇದ್ದರೂ ಕೂಡ ಅವರ ನೈಜ ಶಕ್ತಿ ಇರುವುದು ಅವರ ಬದ್ಧತೆ ಮತ್ತು ಜನ ಬೆಂಬಲದಲ್ಲೇ. ಇಷ್ಟೆಲ್ಲ ಸವಾಲುಗಳು ಬಂದರೂ ಕೂಡ ಮೋದಿಜಿ ಅವರ ಮನೋಭಾವವು ಕುಗ್ಗಿಲ್ಲ. ಅವರು ಎಂದಿಗೂ ಕೂಡ ತಮ್ಮ ಕಾರ್ಯಶೈಲಿಯನ್ನ ಬದಲಾಯಿಸಲಿಲ್ಲ. ಇದು ಅವರ ನಾಯಕತ್ವದ ನಿಜವಾದ ಶಕ್ತಿಯಾಗಿದೆ. ಇನ್ನು ಹಲವಾರು ಬಾರಿ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಅಂದ್ರೆ ಅವರ ಹಿಂದೆ ಒಂದು ದೈವಿ ಶಕ್ತಿಯ ಕೃಪೆಯೂ ಕೂಡ ಇದೆ ಎಂಬುದು ಕೋಟ್ಯಾಂತರ ಅಭಿಮಾನಿಗಳ ನಂಬಿಕೆಯಾಗಿದೆ. ಸೊ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.